ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗೆ ಉಲ್ಟಾ ಹೊಡೆದ್ರು ಅನ್ನೋದನ್ನು ನೀವು ನೋಡಿದ್ದೀರಿ. ರಾತ್ರೋರಾತ್ರಿ ತನ್ನ ನಿಲುವನ್ನು ಅವರು ಬದಲಿಸ್ಕೊಂಡ್ಬಿಟ್ರು. ಅಮೆರಿಕ ಮತ್ತು ಭಾರತ ಅತ್ಯುತ್ತಮ ಸ್ನೇಹಿತರು, ಮೋದಿ ಈಸ್ ಗ್ರೇಟ್, ನಾವು ಭಾರತವನ್ನು ಕಳ್ಕೊಂಡಿಲ್ಲ, ಈ ಥರದ ಹೇಳೋದ್ರ ಮುಖಾಂತರ ಟ್ರಂಪ್ ರಾತ್ರೋರಾತ್ರಿ ಹೊಸ ತಂತ್ರಗಾರಿಕೆಗೆ ಮೊರೆ ಹೋಗಿದ್ರು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಹೀಗೆ ಟ್ರಂಪ್ ಬದಲಾಗಿದ್ದು ಯಾಕೆ? ರಾತ್ರೋರಾತ್ರಿ ಏನಾಯಿತು? ಇದಕ್ಕೆ ಕಾರಣ ಸೆಪ್ಟೆಂಬರ್ 4 ಮತ್ತು 5ನೇ ತಾರೀಕು ನಡೆದಂಥ ಒಂದು ರಹಸ್ಯ ಸಭೆ. ಆ ಸಭೆಯ ನಿರ್ಣಯದ ಅನುಸಾರವೇ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದು. ನಾವೆಲ್ಲ ಅಂದ್ಕೊಂಡಿದ್ವಿ ಉಲ್ಟಾ ಹೊಡೆದಿದ್ದು ಅಂತ, ಆದರೆ ಅದು ಉಲ್ಟಾ ಹೊಡೆದಿದ್ದು ಅನ್ನೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಸ್ಟ್ರಾಟಜಿಯನ್ನು ಬದಲಾಯಿಸಿದರು ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ ತಕ್ಷಣ ಡೊನಾಲ್ಡ್ ಟ್ರಂಪ್ನ ಮೇಲೆ ಒಂದು ಅಜೆಂಡಾ ಫಿಕ್ಸ್ ಮಾಡೋರು ಇರ್ತಾರೆ. ನೀವು ಭಾಳ ಸಲ ಮಾತಾಡಿದ್ದೀವಿ, ಡೀಪ್ ಸ್ಟೇಟ್ ನೆಟ್ವರ್ಕ್. ಆ ನೆಟ್ವರ್ಕು ಭಾರತದ ವಿರುದ್ಧ ತನ್ನ ಅಜೆಂಡಾವನ್ನು ಯಾವತ್ತೂ ಬದಲಾಯಿಸೋದಿಲ್ಲ. ಆ ಡೀಪ್ ಸ್ಟೇಟ್ ನೆಟ್ವರ್ಕ್ ನಡೆಸಿದಂತಹ ಆ ರಹಸ್ಯ ಸಭೆ, ಆ ಸಭೆ ತೀರ್ಮಾನಿಸಿದ ಒಂದು ನಿರ್ಣಯ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಆಯಿತು. ಇದೆಲ್ಲವನ್ನು ಹೇಳ್ತೀನಿ. ಆದರೆ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದ್ರಲ್ಲ, ಅದನ್ನು ಇನ್ನೊಂದು ಸಲ ನಾವು ನೋಡ್ಕೊಂಡು ಬರೋಣ. Are you ready to reset relations with India at this point? I always will. I'll always be friends with Modi. He's great Prime Minister. He's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಭಾರತ ಮತ್ತು ಅಮೆರಿಕ ಯಾವತ್ತೂ ಒಳ್ಳೆಯ ಸಂಬಂಧವನ್ನು ಹೊಂದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದಕ್ಕೆ ಕೆಲವೇ ಗಂಟೆಗಳ ಮೊದಲು ಇದೇ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದರು. ಏನು, ನಾವು ಭಾರತವನ್ನು ಕಳ್ಕೊಂಡು ಬಿಟ್ವಿ ಚೀನಾದಿಂದಾಗಿ ಅಂತ. ಭಾರತ ಮತ್ತು ರಷ್ಯಾವನ್ನು ನಾವು ಆ ಕರಾಳ ಚೀನಾಗೆ ಬಿಟ್ಕೊಟ್ಬಿಟ್ವಿ, ಭಾರತಕ್ಕೂ ರಷ್ಯಾಕ್ಕೂ ಒಳ್ಳೆಯದಾಗಲಿ ಬಿಡಿ ಅಂತ ವ್ಯಂಗ್ಯವಾಗಿ ಹೇಳಿದ್ದನ್ನು ನಾನು ಕಳೆದ ವಿಡಿಯೋದಲ್ಲೂ ಇದನ್ನು ಪ್ರಸ್ತಾಪ ಮಾಡಿದ್ದೆ. ದಿಢೀರಾಗಿ ಈ ಟ್ವೀಟ್ ಮತ್ತು ಮೊದಲು ನೋಡಿದ್ರಲ್ಲ ಆ ಬೈಟ್, ಆ ಒಂದು ಹೇಳಿಕೆ, ಅದರ ಮಧ್ಯದಲ್ಲಿ ಏನಾಯಿತು ಡೊನಾಲ್ಡ್ ಟ್ರಂಪ್ಗೆ? ಇಲ್ಲೇ ಇರೋದು ಇವತ್ತಿನ ವಿಡಿಯೋದ ಸಾರ. ಸೊ ಯಾವತ್ತೂ ಸಹ ಅಮೆರಿಕಾದ ಡೀಪ್ ಸ್ಟೇಟ್ ನೆಟ್ವರ್ಕ್ ಏನಿದೆ ಅದು ಭಾರತದ ವಿರುದ್ಧ ಕತ್ತಿ ಮಸಿತಾನೇ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಇರಲಿ, ಜೋ ಬೈಡನ್ ಇರಲಿ, ಒಬಾಮಾ ಇರಲಿ, ಕ್ಲಿಂಟನ್ ಇರಲಿ, ಯಾರೇ ಇರಲಿ, ಈ ಡೀಪ್ ಸ್ಟೇಟ್ ನೆಟ್ವರ್ಕ್ ಅನ್ನೋದು ಸದಾ ಭಾರತದ ವಿರುದ್ಧ ಅಜೆಂಡಾವನ್ನು ಸೆಟ್ ಮಾಡ್ತಾನೆ ಇರುತ್ತೆ, ರಿನ್ಯೂ ಮಾಡ್ತಾನೆ ಇರುತ್ತೆ. ಸೊ ಈ ಡೀಪ್ ಸ್ಟೇಟ್ ನೆಟ್ವರ್ಕ್ 4ನೇ ತಾರೀಕು ಅಂದರೆ ಸೆಪ್ಟೆಂಬರ್ 4 ಮತ್ತು 5ನೇ ತಾರೀಕು ಒಂದು ರಹಸ್ಯ ಸಭೆಯನ್ನು ನಡೆಸ್ತು. ಈ ಡೀಪ್ ಸ್ಟೇಟ್ ನೆಟ್ವರ್ಕ್ನ ಒಂದು ಭಾಗ ಅಂತಂದರೆ ಅದರಲ್ಲಿ ಡೊನಾಲ್ಡ್ ಟ್ರಂಪಿಂದ ಹಿಡಿದು ಎಲ್ಲರೂ ಬರ್ತಾರೆ. ಸೊ ಅವತ್ತಿನ ಸಭೆಯಲ್ಲಿ, ಆ ರಹಸ್ಯ ಸಭೆಯಲ್ಲಿ ಅಮೆರಿಕಾದ ಚೀಫ್ ಆಫ್ ಸ್ಟಾಫ್ ಇದ್ದರು, CIA ಚೀಫ್ ಇದ್ದರು, ಒಂದಷ್ಟು ಜನ ಸೆಕ್ರೆಟರೀಸ್ ಇದ್ದರು. ಅದರ ಜೊತೆಗೆ ಈ ಡೀಪ್ ಸ್ಟೇಟ್ ನೆಟ್ವರ್ಕಿಂದ ಲಾಭ ಪಡೆಯುವಂತಹ ಕೆಲವು ಭಾರತೀಯರು ಇದ್ದರು. ನೀವು ನಂಬ್ತೀರಾ? ಅಷ್ಟೇ ಅಲ್ಲ, ಕೆಲವು ಭಾರತದ ಪರ ಇರುವಂತಹ ಅಮೆರಿಕನ್ ಅಧಿಕಾರಿಗಳು ಇದ್ದರು. ಡೀಪ್ ಸ್ಟೇಟ್ ನೆಟ್ವರ್ಕ್ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೊಳ್ತು. ಭಾರತದ ವಿರುದ್ಧವಾಗಿ ನಾವು ಇಷ್ಟೊಂದು ರಾಜಾರೋಷವಾಗಿ ಹೋಗ್ತಾ ಇದ್ದೀವಿ, ಇದು ಎಲ್ಲೋ ನಮಗೆ ಉಲ್ಟಾ ಹೊಡೆಯುತ್ತೆ, ಸದ್ಯಕ್ಕೆ ಈ ಪ್ಲಾನನ್ನು ನಾವು ನಿಲ್ಲಿಸೋಣ, ನಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸೋಣ ಅಂತ ಒಂದು ನಿರ್ಧಾರ ತಗೊಂಡು ಡೊನಾಲ್ಡ್ ಟ್ರಂಪ್ಗೆ ಒಂದು ಮನವಿಯನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ರವರೇ, ನೀವು ಹೋಗ್ತಿರೋದು ಸರಿಯಾಗಿತ್ತು, ಆದರೆ ಏನು ಮಾಡ್ತೀರಿ, ನಮ್ಮ ಅಜೆಂಡಾ ಎಲ್ಲೋ ಭಾರತದಲ್ಲಿ ಲೀಕ್ ಆಗಿಬಿಡ್ತು, ಇನ್ಫಾರ್ಮೇಷನ್ ಲೀಕ್ ಆಗಿಬಿಡ್ತು ನಮ್ಮ ಈ ಹುನ್ನಾರ, ಹಾಗಾಗಿ ಭಾರತ ಎಚ್ಚೆತ್ಕೊಂಡು ಬಿಟ್ಟಿದೆ. ಸದ್ಯಕ್ಕೆ ನಾವು ಭಾರತದ ವಿರುದ್ಧ ಈ ರೀತಿ ಟೀಕಾಪ್ರಹಾರಗಳನ್ನು ಮಾಡೋದಾಗಲಿ, ಭಾರತದ ಸಂಬಂಧವನ್ನು ಹದಗೆಡಿಸ್ಕೊಳ್ಳುವಂಥದ್ದಾಗಲಿ ಮಾಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಆ
ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು. ಅದರಂತೆಯೇ ಡೊನಾಲ್ಡ್ ಟ್ರಂಪ್ ರಾತ್ರೋರಾತ್ರಿ ಉಲ್ಟಾ ಹೊಡೆದರು. ಆ ಸಭೆಯಲ್ಲಿ ಯಾಕೆ ಆ ನಿರ್ಣಯ ಕೈಗೊಳ್ಳಲಾಯಿತು? ಏನು ಡೀಪ್ ಸ್ಟೇಟ್ ಅಜೆಂಡಾ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಏನು? ಡೈವರ್ಷನ್, ಡಿಸಿಪ್ಷನ್ ಆ್ಯಂಡ್ ಡಿವಿಷನ್. ಅಂದರೆ ಗಮನವನ್ನು ಬೇರೆಡೆ ಸೆಳೆಯೋದು, ಗೊಂದಲವನ್ನು ಮೂಡಿಸೋದು, ಒಗ್ಗಟ್ಟನ್ನು ಒಡೆಯೋದು. ಇದರ ಆಧಾರದ ಮೇಲೆ ಭಾರತದಲ್ಲಿ ಒಂದಷ್ಟು ಕಾರ್ಯಾಚರಣೆಗಳು ನಡೀಬೇಕು ಅಂತ ಏನು ಡೀಪ್ ಸ್ಟೇಟ್ ನೆಟ್ವರ್ಕ್ ಒಂದು ಟೂಲ್ ಕಿಟ್ ರೆಡಿ ಮಾಡಿತ್ತು, ಅದರಂತೆ ಕಾರ್ಯಾಚರಣೆಗಳು ಭಾರತದಲ್ಲಿ ನಡೆದಿತ್ತು. ಆ ವಿಚಾರ ಬಹಿರಂಗವಾಗಿಬಿಡ್ತು. ಯಾರಿಂದ ಬಹಿರಂಗ ಆಯಿತು? ಅದೇ ಡೀಪ್ ಸ್ಟೇಟ್ ನೆಟ್ವರ್ಕ್ನಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದ್ದವರಿಂದಲೇ ಈ ಮಾಹಿತಿ ಲೀಕ್ ಆಯಿತು. ಗೋವಾದ ಜರ್ನಲಿಸ್ಟ್ ಸಾವಿಯೋ ರೋಡ್ರಿಕ್ಸ್ ಈ ಬಗ್ಗೆ ಅಧಿಕೃತವಾಗಿ ಹೇಳ್ತಾರೆ. ಅವರು ಹೇಳೋ ಹಾಗೆ ಭಾರತದ ರಾ ಏಜೆಂಟ್ಸ್ ಏನಿದ್ದಾರೆ ಅವರು ಏನು ಸಾಮಾನ್ಯರಲ್ಲ. ಮೊಸಾದು, CIA ಎಷ್ಟು ಬಲಿಷ್ಠ ಅಂತ ನಾವು ಮಾತಾಡ್ತೀವೋ ಅಷ್ಟೇ ಬಲಿಷ್ಠ ನಮ್ಮ ರಾ ಏಜೆನ್ಸಿ ಅನ್ನುವಂಥದ್ದು. ಸೊ ರಾ ಏಜೆಂಟ್ಸ್ ಮುಖಾಂತರ ಒಂದಷ್ಟು ಜನ ಭಾರತದ ಪರವಾದವರು ಸಹ ಡೀಪ್ ಸ್ಟೇಟ್ ನೆಟ್ವರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಾಗಿ ಮಾಹಿತಿ ಹೊರಕ್ಕೆ ಬಂತು. ಈ ಮಾಹಿತಿ ಹೊರಕ್ಕೆ ಬಂದ ಮೇಲೆ ಮೋದಿ ಆಡಳಿತ ಎಚ್ಚೆತ್ಕೊಂಡು ಬಿಟ್ಟಿದೆ. ನಾವೇನು BJPಯಲ್ಲೇ ಒಡಕುಂಟು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ, BJPಯ 37 ಸಂಸದರನ್ನು ಎತ್ಕಟ್ಟಬೇಕು ಅಂತ ಮಾಡಿದ್ವಿ, ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಇದನ್ನು ಸ್ಥಗಿತಗೊಳಿಸೋಣ. ಮೋದಿ ತೆಗೆದುಕೊಂಡಿರುವಂಥ ಕಠಿಣ ನಿರ್ಧಾರದಿಂದಾಗಿ ಭಾರತ ಮತ್ತು ಅಮೆರಿಕಾದ ಸಂಬಂಧವೇ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೇನೋ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆಯನ್ನು, ಈ ಆಪರೇಷನ್ಸನ್ನು ನಿಲ್ಲಿಸೋಣ ಅನ್ನುವಂಥ ಒಂದು ನಿರ್ಣಯವನ್ನು ಆ ಸಭೆ ತಗೊಂಡ ನಂತರದಲ್ಲಿ ಟ್ರಂಪ್ ಉಲ್ಟಾ ಹೊಡೆದರು. ಅಂದರೆ ಇನ್ನು ಮುಂದೆ ಅಮೆರಿಕ ಮತ್ತು ಭಾರತದ ಸ್ನೇಹ ಅದ್ಭುತವಾಗಿ ಆಗ್ಬಿಡುತ್ತಾ? ಡೀಪ್ ಸ್ಟೇಟ್ ನೆಟ್ವರ್ಕ್ ತನ್ನ ಅಜೆಂಡಾವನ್ನು ಮರೆತುಬಿಟ್ಟು ಸುಮ್ಮನೆ ಕೂತ್ಬಿಡುತ್ತಾ? ಖಂಡಿತ ಇಲ್ಲ. ತಕ್ಷಣಕ್ಕೆ ತಂತ್ರ ಬದಲಾಗಿದೆ ಅಷ್ಟೆ. ಅವರು ತಮ್ಮ ಎಂದಿನ ಅಜೆಂಡಾವನ್ನು ಮುಂದುವರಿಸ್ತಾರೆ. ಸೊ ಈ ಡೀಪ್ ಸ್ಟೇಟ್ ನೆಟ್ವರ್ಕ್ನ ಅಜೆಂಡಾ ಹೇಗೆ ವರ್ಕ್ ಆಗ್ತಿತ್ತು ಗೊತ್ತಾ ಸ್ನೇಹಿತರೆ? ನಾನು ಆಗಲೇ ಹೇಳಿದಾಗೆ ಯಾವುದು ಡೈವರ್ಷನ್, ಡಿಸಿಪ್ಷನ್ ಮತ್ತು ಡಿವಿಷನ್. ಭಾರತದಲ್ಲಿ ಒಂದು ಗಮನವನ್ನು ಬೇರೆಡೆ ಸೆಳೆಯೋದು, ಜನಗಳ ಗಮನವನ್ನು ಬೇರೆಡೆ ಸೆಳೆಯೋದು, ವೋಟ್ ಚೋರಿ ಅಂದ್ಬಿಡೋದು. 75 ವರ್ಷ ಆದಮೇಲೆ ನರೇಂದ್ರ ಮೋದಿ ರಿಟೈರ್ಡ್ ಆಗ್ತಾರೆ ಅಂದ್ಬಿಡೋದು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅನ್ನೋದು. ನಿತಿನ್ ಗಡ್ಕರಿ ಬಂಡಾಯ ಎದ್ದು ಬಿಡ್ತಾರೆ ಅನ್ನುವಂಥದ್ದು. ಸೊ ಈ ರೀತಿಯ ವರದಿಗಳನ್ನು ಮೋದಿ ವಿರೋಧಿ ಮೀಡಿಯಾಗಳಲ್ಲಿ ಹರಿಬಿಡೋದು. ಆ ಮುಖಾಂತರ ಒಂದಷ್ಟು ಗೊಂದಲ ಸೃಷ್ಟಿಸಿ ನಮ್ಮಲ್ಲಿ ಏನೋ ಸರಿ ಇರುವೇನೋ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ಳೋಗಾಗಬೇಕು. ಆದರೆ ಅವೆಲ್ಲವೂ ಫೇಲ್ ಆಯಿತು. ಹಾಗಾಗಿ ಡೀಪ್ ಸ್ಟೇಟ್ ಆ ರಹಸ್ಯ ಸಭೆಯಲ್ಲಿ ಆ ನಿರ್ಣಯವನ್ನು ತಗೊಳ್ತು. ಸೊ ಈ ಡೀಪ್ ಸ್ಟೇಟ್ ನಿರ್ಣಯದಂತೆ ಡೊನಾಲ್ಡ್ ಟ್ರಂಪ್ ಈಗ ತನ್ನ ತಂತ್ರವನ್ನು ಬದಲಾಯಿಸಿದ್ದಾರೆ. ಆದರೆ ಡೀಪ್ ಸ್ಟೇಟ್ ಯಾವತ್ತೂ ತನ್ನ ಅಜೆಂಡಾವನ್ನು ಬದಲಾಯಿಸೋದಿಲ್ಲ. ಯಾವಾಗ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದ್ರೋ ಆಗ ತಕ್ಷಣ ಇದೇ ಅವಕಾಶವನ್ನು ಬಳಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಂದು ಟ್ವೀಟ್ ಮಾಡಿದರು. ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆಯನ್ನು ಸ್ವಾಗತಿಸಿದರು. ಅಮೆರಿಕ ಮತ್ತು ಭಾರತದ ಸಂಬಂಧ ಇಂದು ನಿನ್ನೆದಲ್ಲ, ಇದು ಭಾಳ ಹಳೆಯದಾದಂಥ ಸಂಬಂಧ. ನಮ್ಮ ಸಂಬಂಧ ಯಾವತ್ತೂ ಗಟ್ಟಿಯಾಗಿರುತ್ತೆ. ನಾವು ಸಹ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಯನ್ನು ಸ್ವಾಗತಿಸ್ತೇವೆ ಅಂತ. ಹಾಗಾಗಿ ಅಮೆರಿಕ ಮತ್ತು ಭಾರತದ ಸಂಬಂಧ ಸದ್ಯಕ್ಕೆ ಒಂದು ಒಳ್ಳೆಯ ಹಾದಿಯಲ್ಲಿ ಸಾಗುವ ಲಕ್ಷಣ ಕಾಣ್ತಾ ಇದೆ. ಹಾಗಾದರೆ ಎಲ್ಲವೂ ಮುಂದೆ ಒಳ್ಳೆಯದಾಗ್ಬಿಡುತ್ತಾ? ಖಂಡಿತ ಇಲ್ಲ. ಈ ತಕ್ಷಣಕ್ಕೆ ಒಂದಷ್ಟು ತಾರೀಫನ್ನು ಕಡಿಮೆ ಮಾಡಬಹುದೇನೋ ಟ್ರಂಪ್. ಆದರೆ ಮುಂದಿನ ದಿನಗಳಲ್ಲಿ ಈ ಡೀಪ್ ಸ್ಟೇಟ್ ಅಜೆಂಡಾ ಅನ್ನುವಂಥದ್ದು ನಿರಂತರವಾಗಿ ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತೆ. ಆ ಬಗ್ಗೆ ನರೇಂದ್ರ ಮೋದಿ ಸರ್ಕಾರ ಈಗ ಹೇಗೆ ಎಚ್ಚೆತ್ತುಕೊಂಡಿದೆಯೋ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಭಾರತೀಯರಿಗಿದೆ, ಕೋಟ್ಯಂತರ ಭಾರತೀಯರಿಗಿದೆ ಸ್ನೇಹಿತರೆ.